ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಲಾಗ್ಸ್ ಆ್ಯಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಜಿರಳೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಬಂದೇ ಬರುತ್ತೆ. ನಾವು ತಿನ್ನೋ ಊಟ ಅಲ್ಲಲ್ಲಿ ಬೀಳ್ಸಿರ್ತೀವಿ, ಅಥವಾ ಶಿಂಕಲ್ಲಿ ಅಂತೂ ಬರ್ತಾ ಇರ್ತವೆ ಜಿರಳೆಗಳು. ಅದೇ ಥರ ನಾವು ಸುಮಾರು ಜಾಗದಲ್ಲಿ ಮನೆಯಲ್ಲಿ ನೋಡ್ಬೋದು, ಜಿರಳೆಗಳು ಮತ್ತು ನೊಣಗಳು ಎಲ್ಲ ಬರ್ತಿರ್ತವೆ. ಇವೆಲ್ಲ ಬರಬಾರ್ದಂದ್ರೆ ಇದಕ್ಕೊಂದು ಒಳ್ಳೆ ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಟಿಪ್ಸ್ನ ನೀವು ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಒಂದು ಜಿರಳೆ ಸಹ ಇರೋದಿಲ್ಲ, ನೊಣಗಳು ಸಹ ಇರೋದಿಲ್ಲ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಮೊದಲನೇದಾಗಿ ಈರುಳ್ಳಿ ತಗೊಂಡಿದ್ದೀನಿ. ಒಂದು ಈರುಳ್ಳಿನ ನಾನು ಅದರ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಇದೇ ಥರ ನೀವು ಒಂದು ಈರುಳ್ಳಿನ ತಗೊಂಡು ಅದ್ರ ಪೂರ್ತಿ ಸಿಪ್ಪೆನ ಬಿಡಿಸ್ಕೊಂಬಿಡಿ ಫ್ರೆಂಡ್ಸ್. ಒಂದು ಈರುಳ್ಳಿ ಆದರೆ ಸಾಕು. ನೋಡಿ, ಮತ್ತೆ ಅದನ್ನು ಚೆನ್ನಾಗಿ ತುರ್ಕೊಂಬಿಡಿ ಯಾವುದಾದ್ರೂ ಥರ ಸ್ಟ್ರೈನರಿಂದ, ಅಥವಾ ನೀವು ಬೇಕಾದರೆ ಮಿಕ್ಸಿ ಜಾರಿಗೆ ಬೇಕಾದರೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ಆ ಥರ ಏನಿಲ್ಲ, ನೀವು ತುರ್ಕೊಂಡ್ಲೇಬೇಕಂತ ಏನಿಲ್ಲ, ಬೇಕಾದರೆ ಪೇಸ್ಟ್ ಸಹ ಮಾಡ್ಕೊಬೋದು. ನಾನು ಇದನ್ನು ತುರ್ಕೊಳ್ತಾ ಇದ್ದೀನಿ. ಈ ಥರ ನೀವು ತುರ್ಕೊಂಬಿಟ್ಟು ಏನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಜಿರಳೆಗಳು ಜಾಸ್ತಿ ಆದಾಗ ನಾವೇನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಆ ಥರ ಇದ್ದಾಗ ನೋಡಿ, ನೀವು ಕಮ್ಮಿ ಕಾಸು ಖರ್ಚು ಮಾಡಿ ನೀವು ಮನೆಯಲ್ಲೇ ಈ ಥರ ಮಾಡ್ಕೊಬೋದು. ಇದಕ್ಕೇನು ಜಾಸ್ತಿ ಅಮೌಂಟ್ ಸಹ ಖರ್ಚಾಗೋದಿಲ್ಲ. ನೋಡಿ, ಈ ಥರ ನೀವು ಒಂದು ಈರುಳ್ಳಿನ ಚೆನ್ನಾಗಿ ತುರ್ಕೊಬೇಕಾಗತ್ತೆ. ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಈ ಥರ ಇಲ್ಲ ನಾನು ಹೇಳ್ದಂಗೆ ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಸಹ ಹಾಕ್ಕೊಬೋದು. ಇದನ್ನು ನಾವು ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ನೋಡಿ, ಇದನ್ನು ಒಂದು ಬಟ್ಲಲ್ಲಿ ತಗೊಂಬಿಡಿ. ನೀವು ಎಷ್ಟು ತುರಿದಿದ್ರೆ ಅಷ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ಟು ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವೇನು ಮಾಡಬೇಕು ಅಂತ. ನೋಡಿ, ಮತ್ತೆ ನಾನು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಳಸ್ತಾ ಇದ್ದೀನಿ, ಗೋಧಿ ಹಿಟ್ಟು. ನೀವು ಬೇಕಾದರೆ ಮೈದಾ ಹಿಟ್ಟು ಸಹ ತಗೊಬೋದು ಫ್ರೆಂಡ್ಸ್. ನೋಡಿ, ಗೋಧಿ ಹಿಟ್ಟು ಅಥವಾ ಬೇರೆ ಏನೇ ಹಿಟ್ಟಾಗಲಿ ಅಥವಾ ಏನೇ ಊಟ ಪದಾರ್ಥ ಬಿದ್ದಿದೆ ಅಂದರೆ ಜಿರಳೆಗಳು ಬಂದೇ ಬರ್ತವೆ. ಅದನ್ನ ತಿನ್ನೋದಕ್ಕಾದ್ರೂ ಜಿರಳೆಗಳಲ್ಲಿ ಬಂದೇ ಬರ್ತವೆ. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿ ಮತ್ತು ಗೋಧಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಖಾರ ಇರೋದ್ರಿಂದ ಅಷ್ಟೇ ಅದು ತಿಂದಿದ ತಕ್ಷಣ ಅವ್ರಿಗೆ ಒಂಥರ ಆಗುತ್ತೆ. ನೋಡಿ, ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಅದು ಹಾಕಿದ್ದಾದ್ಮೇಲೆ ನೋಡಿ, ನಾನು ಬೋರಿಕ್ ಪೌಡರ್ ಸ್ವಲ್ಪ ಹಾಕ್ಕೊಂಡೆ. ಇದಕ್ಕೆ ಬೋರಿಕ್ ಪೌಡರ್ ನಿಮಗೆ ಎಲ್ಲಾದರೂ ಸಿಕ್ಕುತ್ತೆ, ಆಚೆ ಮೆಡಿಕಲ್ ಸ್ಟೋರಲ್ಲಿ ಆಗ್ಬೋದು, ಬೇರೆ ಎಲ್ಲಾದರೂ ಶಾಪ್ಸಲ್ಲೂ ಸಿಗುತ್ತೆ. ನೋಡಿ, ಬೋರಿಕ್ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿ ಅದನ್ನು ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀವಿ ಅದೇ ಥರ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಾದರೆ ನೀವು ಇದಕ್ಕೆ ಬೇಕಾದರೆ ಅಡುಗೆ ಸೋಡಾ ಸಹ ಹಾಕ್ಕೊಬೋದು, ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ಲ, ಇದೇ ಥರ ನೀವು ಕೈಯಲ್ಲಿ ಸಹ ಮಿಕ್ಸ್ ಮಾಡಿ ಮತ್ತೆ ಬೇಕಾದರೆ ಕೈ ತೊಳ್ಕೊಬೋದು ನೀವು. ನೋಡಿ ಫ್ರೆಂಡ್ಸ್, ಇದೇ ಥರ ನೀವೇನಾದರೂ ಮನೆಯಲ್ಲಿ ಮಾಡಿದ್ದೇ ಆದರೆ ಫ್ರೆಂಡ್ಸ್ ನೋಡಿ, ಒಂದು ಜಿರಳೆ ಸಹ ಇರೋದಿಲ್ಲ. ಎಷ್ಟೇ ಜಿರಳೆ ಆದರೂ ಒಂದು ವೇಳೆ ಇದ್ದರೂ ಸಹ ಒಟ್ಟೋಗ್ಬಿಡುತ್ತೆ, ಎಲ್ಲ ಸತ್ತೋಗ್ಬಿಡುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ನೀವು ನೋಡಿ. ನಾನು ಇದರಲ್ಲಿ ಹಾಕಿದ್ದು ಒಂದು ಗೋಧಿ ಹಿಟ್ಟು ಹಾಕಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬೋರಿಕ್ ಪೌಡ್ರ್ ಹಾಕಿದ್ದೀನಿ. ಬೇಕಾದರೆ ನೀವು ಸೋಡಾನು ತೊಗೊಬೋದು. ಇದನ್ನು ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಂಬಿಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಅಂದರೆ ಚಿಕ್ಕ ಚಿಕ್ಕ ಗಾತ್ರ ಗೋಳಿ ಗಾತ್ರದಲ್ಲಿ ನೀವು ಉಂಡೆಗಳನ್ನ ಮಾಡ್ಕೊಂಬಿಡಿ. ಈ ಉಂಡೆನ ನಿಮಗೆ ಜಿರಳೆ ಎಲ್ಲೆಲ್ಲಿ ಬರುತ್ತೆ ಅನಿಸುತ್ತೋ, ಶಿಂಕ್ ಹತ್ರ ಆಗ್ಬೋದು, ಅಥವಾ ಗ್ಯಾಸ್ ಸ್ಟವ್ ಕೆಳಗಡೆ, ಅಥವಾ ಬೇರೆ ಎಲ್ಲೆಲ್ಲ ನಿಮ್ಮ ಮನೆಯಲ್ಲಿ ಜಿರಳೆ ತುಂಬ ಇದೆ ಅನಿಸುತ್ತೆ, ತುಂಬ ಓಡಾಡ್ತಿದೆ ಅನಿಸುತ್ತೆ, ಅಲ್ಲೆಲ್ಲ ನೀವೇನಾದರೂ ಈ ಥರ ಇಟ್ಟಿದ್ದೀರಂದರೆ ಒಂದು ಜಿರಳೆ ಸಹ ಇರೋದಿಲ್ಲ ಫ್ರೆಂಡ್ಸ್. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ನೋಡಿ, ನಾನು ಗ್ಯಾಸ್ ಸ್ಟವ್ ಕೆಳಗಡೆ ಹಾಕಿದ್ದೀನಿ. ಈ ಥರ ನೀವು ಹಾಕಿ ಬಿಟ್ಬಿಟ್ರೆ ಸಾಕು, ಅದನ್ನ ತಿನ್ನೋದಕ್ಕೆ ಬಂದೇ ಬರ್ತವೆ ಜಿರಳೆ. ತಿಂದಿದೆ ಅಂತೂ ಸತ್ತೋಗ್ಬಿಟ್ಟೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ನೋಡಿ, ನೆಕ್ಸ್ಟ್ ಟಿಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನೋಡಿ, ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಒಂದು ಬಟ್ಲಲ್ಲಿ. ಆ ನೀರಿಗೆ ನಾನು ಬಂದುಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಅರಿಶಿನ ಹಾಕ್ಬಿಟ್ಟು ಮತ್ತೆ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಏನು ಹಾಕ್ತೀನಿ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನೀವು ಯಾರ ಮನೆಯಲ್ಲಿ ನೊಣಗಳು ತುಂಬ ಇದೆ, ಮನೆಯಲ್ಲಿ ಆಗ್ಬೋದು, ಆಚೆ ಆಗ್ಬೋದು, ನಾವೇನಾದರೂ ಸ್ವೀಟ್ಸ್ ಬೀಳ್ಸಿರ್ತೀವಿ ಅಥವಾ ಬೇರೆ ಏನಾದರೂ ಬೀಳ್ಸಿರ್ತೀವಿ, ಎಲ್ಲಿ ಜಿಡ್ಡಾಂಶ ಇರುತ್ತೆ ಅಲ್ಲೆಲ್ಲ ನೊಣಗಳೆಲ್ಲ ತುಂಬ ಬರ್ತಿರ್ತವೆ. ನೋಡಿ, ಆ ಥರ ಇದ್ದಾಗ ನೀವು ಈ ಥರ ಮಾಡ್ಕೊಂಡಿದ್ದೀರಂದರೆ ಇದು ಹಳೆ ಕಾಲದಿಂದ ಬಳಸ್ತಾ ಬಂದಿದ್ದಾರೆ. ಈ ಥರ ನೀವು ಬಳಸಿದ್ದೀರಂದರೆ ಒಂದು ಸ್ಪ್ರೇ ಬಾಟ್ಲಲ್ಲಿ ಅದನ್ನ ಹಾಕ್ಕೊಂಬಿಟ್ಟು ಎಲ್ಲೆಲ್ಲಿ ನೊಣ ಬರುತ್ತೆ ಅನಿಸುತ್ತೋ ಅಲ್ಲೆಲ್ಲ ನೀವು ಸ್ಪ್ರೇ ಮಾಡ್ಕೊಂಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನೀವು ಸ್ಪ್ರೇ ಮಾಡಿದ್ದೆ ಆದರೆ ಎಲ್ಲಿ ನೊಣ ಇರುತ್ತಲ್ಲಿ ಒಂದು ನೊಣ ಸಹ ಬರೋದಿಲ್ಲ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.